ಆತ್ಮೀಯರೇ, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಮ್ಮ ಈ ಸಂಸ್ಥೆ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸಬ್ಸ್ಕ್ರೈಬ್ ಆಗಿ ಹೆಚ್ಚೆಚ್ಚು ಜನರಿಗೆ ಅದನ್ನು ಶೇರ್ ಮಾಡಿ. ನಾವು ಆಗಿಂದಾಗ್ಗೆ ವೈಜ್ಞಾನಿಕ ವಿಚಾರಗಳ ವಿಶ್ಲೇಷಣೆಯನ್ನು ತಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇವತ್ತು ನಾನು ಒಂದು ವಿಷಯದ ಬಗ್ಗೆ ಮಾತಾಡಬೇಕು. ಒಂದು 3-4 ದಿವಸಗಳ ಹಿಂದೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎಡೆ ಸ್ನಾನ ಮಾಡಿದ್ರು 150 ಜನ. ಅವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಆಮೇಲೆ ಎಡೆ ಸ್ನಾನದಲ್ಲಿ ಕ್ಯೂ ನಿಂತ್ಕೊಂಡು ಭಾಗವಹಿಸಿದರು ಅಂತ ಇತ್ತು. ಈ ಹಿಂದೆ ಮಡೆ ಸ್ನಾನ ಅಂತ ಅಲ್ಲಿ ಒಂದು ಆಚರಣೆಯಲ್ಲಿತ್ತು. ಅದು ಮೌಢ್ಯಾಚರಣೆ ಪ್ರತಿಬಂಧಕ ಕಾಯ್ದೆ ವ್ಯಾಪ್ತಿಗೂ ಬಂತು ಅಂತ ಕೇಳಿದೆ. ಅದು ಎಡೆ ಸ್ನಾನ ಅಂದರೆ ಬೇರೆಯವರು ಊಟ ಮಾಡಿದ್ದ ಎಲೆ ಮೇಲೆ ಇವರು ಅದ್ರ ಮೇಲೆ ಉರುಳ್ಕೊಂಡು ಹೋಗೋದು, ಅದಕ್ಕೆ ಎಡೆ ಸ್ನಾನ ಅಂತ. ಅಲ್ಲ, ಸ್ನಾನ ಅಂದರೆ ಏನು ಅಂದರೆ ಮೈಯನ್ನು ಸ್ವಚ್ಛ ಮಾಡ್ಕೊಳ್ಳೋದು. ನೀರನ್ನು ಬಿಟ್ಟು ಯಾವುದರಿಂದಲೂ ನಾವು ಸ್ವಚ್ಛ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಸೋಪ್ ಬಳಸ್ತೀವೋ ಸೀಗೆಕಾಯಿ ಪುಡಿ ಬಳಸ್ತೀವೋ ಅದು ಇನ್ನೊಂದು. ನೀರಿನಿಂದ ನಾವು ಸ್ವಚ್ಛ ಮಾಡ್ಕೊಳ್ಳೋದು ದೇಹವನ್ನು. ಇಲ್ಲಿ ಎಡೆ ಸ್ನಾನ ಅಂದರೆ ಅವರು ಬೇರೆಯವ್ರು ತಿಂದಿರೋ ಅನ್ನದ ಮೇಲೆ ಉಳ್ಕೊಳ್ಳೋ ಸ್ನಾನ ಅಂತ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಅದೊಂದು ಅಂಧಶ್ರದ್ಧೆ ಅಂತಲೇ ನಾವು ನೇರವಾಗಿ ಹೇಳುವಂಥದ್ದು. ಈಗ ಇಲ್ಲ, ಎಡೆ ಸ್ನಾನ ಬಿಟ್ಬಿಟ್ಟಿದ್ದೀವಿ, ಮಡೆ ಸ್ನಾನ ಮಡೆ ಸ್ನಾನ ಅಂದ್ರೇನು? ಈ ಅನ್ನದ ಮೇಲೆ ಉರುಳ್ಕೊಂಡು ಹೋಗೋದಂತೆ. ದೇವ್ರ ಪ್ರಸಾದವನ್ನು ಎಲೆಗಳ ಮೇಲೆ ಹಾಕಿರ್ತಾರೆ, ಅದ್ರ ಮೇಲೆ ಇವರು ಉರುಳ್ಕೊಂಡು ಹೋಗೋದು. ಇದು ಕೂಡ ಎಡೆ ಸ್ನಾನಕ್ಕೂ ಮಡೆ ಸ್ನಾನಕ್ಕೂ ಏನು ಅಂಥದ್ದೇನು ವ್ಯತ್ಯಾಸ ಇಲ್ಲ. ಇಲ್ಲಿ ಅನ್ನವನ್ನು ವೇಸ್ಟ್ ಮಾಡ್ತೀರ, ಅನ್ನ ತಿಂದಿರೋದ್ರ ಮೇಲೆ ಅವ್ರು ಉಳ್ಕೊಂಡು ಹೋಗ್ತಾರೆ. ಇಲ್ಲಿ ಅನ್ನವನ್ನು ವ್ಯರ್ಥ ಮಾಡ್ತೀರ. ತಿನ್ನುವ ಅನ್ನ ಅದು ಎಷ್ಟು ಶ್ರೇಷ್ಠ ಮತ್ತು ಎಷ್ಟು ಕಷ್ಟಪಟ್ಟು ಅನ್ನವನ್ನು ಉತ್ಪಾದನೆ ಮಾಡಿರ್ತಾರೆ ರೈತರು, ಶ್ರಮಿಕರು. ಆ ಅನ್ನವನ್ನು ವ್ಯರ್ಥ ಮಾಡೋದು ಒಂದು. ಎರಡನೇದು, ಅನ್ನವನ್ನು ಒಂದು ಕಾಲಿಗೆ ಟಚ್ ಆಗಿಬಿಟ್ರೆ ಅನ್ನ ನಮಸ್ಕಾರ ಮಾಡಿಕೊಂಡು ಅದನ್ನು ತೆಗೆದು ಸೈಡ್ಗಿಡ್ತಾರೆ ನಮ್ಮ ರೈತರು, ನಮ್ಮ ಜಾನಪದರು, ಕೃಷಿಕರು. ಇಲ್ಲಿ ಅನ್ನದ ಮೇಲೆ ಉರುಳ್ಕೊಂಡು ಹೋಗೋದು ಅನ್ನಕ್ಕೆ ಮಾಡೋ ಅಂಥ ದ್ರೋಹ ಅಂತ ಹೇಳಿ, ಅವಮಾನ ಅಂತೇಳಿ ನಾನು ಭಾವಿಸ್ತೇನೆ. ಎರಡನೇದು, ಸ್ನಾನ ಅಂದರೆ ಏನು? ನಾನು ಆಗಲೇ ಹೇಳಿದೆ, ಒಂದು ಸ್ವಚ್ಛತೆಗೆ ಸಂಬಂಧಪಟ್ಟಂಥದ್ದು. ಇಲ್ಲಿ ನೀವು ಅದ್ರ ಮೇಲೆ ಉಳ್ಕೊಂಡು ಹೋದರೆ ಏನಾಗುತ್ತೆ? ನಿಮ್ಮ ದೇಹಕ್ಕೂ ಅದು ಅಂಟ್ಕೊಳ್ಳುತ್ತೆ, ಮತ್ತು ನೀವು ಸ್ನಾನ ಮಾಡಲೇಬೇಕು. ಅದು ಸ್ನಾನ ಅಲ್ಲ, ಅದು ತಪ್ಪು ಕಲ್ಪನೆ ಅದು. ಹಾಗಾಗಿ ಎಡೆ ಸ್ನಾನ ಆಗಲಿ ಮಡೆ ಸ್ನಾನ ಆಗಲಿ ಇವೆರಡೂ ಕೂಡ ಅವೈಜ್ಞಾನಿಕವಾದದ್ದು ಮತ್ತು ಅಂಧಶ್ರದ್ಧೆಯಿಂದ ಕೂಡಿರುವಂಥದ್ದು. ಇದರಿಂದ ಯಾವ ಸಮಸ್ಯೆನೂ ಬಗೆಹರಿಯೋಲ್ಲ, ಸಮಸ್ಯೆಗಳು ಜಾಸ್ತಿ ಆಗ್ಬೋದಷ್ಟೆ. ಹಾಗಾಗಿ ನೀವು ನೇರವಾಗಿ ಇದನ್ನು ಮಾಡಬೇಡಿ, ನಿಲ್ಲಿಸ್ಬಿಡಿ ಅಂತೇನು ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ಜನರು ಆಲೋಚನೆ ಮಾಡಿ, ನಿಮಗೆ ದೇವ್ರ ಮೇಲೆ ನಂಬಿಕೆ ಇದ್ದರೆ ಪ್ರಾರ್ಥನೆ ಮಾಡೋದು ಇನ್ನೊಂದು ಮಾಡ್ಕೊಳ್ಬೋದೇ ಹೊರತು ಈ ರೀತಿ ತಿನ್ನುವ ಅನ್ನಕ್ಕೆ ಅವಮಾನ ಮಾಡಿ ವ್ಯರ್ಥ ಮಾಡಿ ಅದ್ರ ಮೇಲೆ ಉರುಳಾಡಿಕೊಂಡು ಹೋಗುವಂಥದ್ದು ಆಚರಣೆ ಏನಿದೆ, ಈ ಎಡೆ ಸ್ನಾನ ಅನ್ನೋದು ಈಗ ನಮಗೆ ಗೊತ್ತಿರೋದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ರಾಜ್ಯದ ಇನ್ನೂ ಬೇರೆ ಬೇರೆ ಕಡೆ ಇದು ಮತ್ತು ದೇಶ ಒಳ್ಳೆಯದಲ್ಲ. ಇದ್ರ ಬಗ್ಗೆ ಜನರು ಆಲೋಚನೆಯನ್ನು ಮಾಡಬೇಕು ಮತ್ತು ಬೇರೆಯವ್ರಿಗೂ ಕೂಡ ಇದನ್ನು ತಿಳಿಸ್ಬೇಕು. ಯಾವುದು ಆಚರಣೆ ತಮ್ಗೆ ಒಳ್ಳೆಯದಾಗುತ್ತೆ ಅಥವಾ ತಮಗೆ ಅವಮಾನ ಉಂಟು ಮಾಡುತ್ತೆ, ತಮ್ಮ ಸ್ವಚ್ಛತೆಗೆ ಅನಾನುಕೂಲ ಆಗುತ್ತೆ, ಇಂಥ ಆಚರಣೆಗಳನ್ನು ಹಂತವಾಗಿ ಪ್ರಶ್ನೆ ಮಾಡಬೇಕು, ಆಲೋಚನೆ ಮಾಡಬೇಕು. ಅದು ಬೇಕಾ ನಿಜವಾಗ್ಲೂ ಅಂತ ಯೋಚನೆ ಮಾಡಬೇಕು. ಅಂಥ ಆಚರಣೆಗಳು ಯಾವುದು ನಮಗೆ ಅನಾನುಕೂಲಕರ, ಅವಮಾನ ಉಂಟು ಮಾಡುತ್ತೆ, ಸಂಪನ್ಮೂಲವನ್ನು ಹಾಳು ಮಾಡುತ್ತೆ, ಅಂಥ ಆಚರಣೆಗಳನ್ನು ನಿಲ್ಲಿಸುವಂಥದ್ರ ಕಡೆ ಎಲ್ಲರೂ ಗಮನವನ್ನು ಹರಿಸಬೇಕು ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತಾಯಿದ್ದೇನೆ. ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ವಿಜ್ಞಾನವನ್ನು ಜನಪ್ರಿಯಗೊಳಿಸುವ, ವೈಜ್ಞಾನಿಕ ಚಿಂತನೆ ಬೆಳೆಸೋದಕ್ಕೆ, ಪರಿಸರದ ಬಗ್ಗೆ ಕಾಳಜಿ, ಆರೋಗ್ಯದ ಬಗ್ಗೆ ಕಾಳಜಿ ಮತ್ತು ಶೈಕ್ಷಣಿಕ ವಿಚಾರಗಳ ಬಗ್ಗೆ, ಶಿಕ್ಷಣವನ್ನು ಎಲ್ಲರಿಗೂ ತಲುಪಬೇಕು ಅನ್ನುವ ಸಂದೇಶವನ್ನು ಇಟ್ಕೊಂಡು ಕೆಲಸ ಮಾಡಿದಂಥ ಒಂದು ಜನವಿಜ್ಞಾನ ಸಂಘಟನೆ. ತಾವೆಲ್ಲ ಇದರ ಸದಸ್ಯರಾಗಿ, ನಮ್ಮಲ್ಲಿ ರಾಜ್ಯ, ಜಿಲ್ಲಾ, ತಾಲೂಕು ಘಟಕಗಳಿದೆ, ಅಲ್ಲೆಲ್ಲ ಸದಸ್ಯರಾಗಿ ಕಾರ್ಯಕರ್ತರಾಗಿ ಜೊತೆಗೆ ಸೇರಿಕೊಳ್ಳಿ. ಜೊತೆಗೆ ನಮ್ಮ ಶಿಕ್ಷಣ ಶಿಲ್ಪಿ ಎನ್ನುವ ಶೈಕ್ಷಣಿಕ ಮಾಸಪತ್ರಿಕೆಗೂ ಕೂಡ ಚಂದಾದಾರರಾಗಿ
ಈ ಜನವಿಜ್ಞಾನ ಚಳುವಳಿಯನ್ನು ಕರ್ನಾಟಕದಲ್ಲಿ ಕಟ್ಟೋದಕ್ಕೆ ತಾವೆಲ್ಲ ನಮ್ಮ ಜೊತೆ ಸೇರಿಕೊಳ್ಬೇಕು ಅಂತ ತಮಗೆ ವಿನಂತಿ ಮಾಡ್ತೇನೆ. ನಮಸ್ಕಾರ.